ದರ್ಶನ್ ಚಪ್ಲಿನೇ ಶೂ ಆಗಿರುವಾಗ ಇನ್ನೇನು ಇದರಲ್ಲಿ ವಿಶೇಷತೆ ಇರುತ್ತೆ ಅನ್ನುವಂಥದ್ದನ್ನ ಕೇಳ್ತಾರೆ. ನೋಡಿ, ಅದನ್ನ ನೆನ್ನೆನೂ ಕೂಡ ಅವರು ವಾದದಲ್ಲಿ ಹೇಳಿದ್ರು. ನೀವು ಪಂಚನಾಮೆಯಲ್ಲಿ ಸೀಸ್ ಮಾಡುವಾಗ ಚಪ್ಲಿ ಹಾಕಿದ್ರು ಅಂತ ಹೇಳ್ತೀರಿ, ಆದ್ರೆ ರಿಕವರಿ ಮಾಡ್ಕೊಂಡು ಬರೋದು ಶೂ ಅನ್ನ. ಸೊ ಹೀಗೆ ವ್ಯಂಗ್ಯ ಮಾಡಿದ್ದಾರೆ. ನೋಡಿ, ದರ್ಶನ್ ಚಪ್ಲಿ ಹಾಕಿದ್ರು ಅಂತ ಹೇಳಿ ನಿನ್ನೆ ವಾದಿಸಿದಂತ ಸಿ.ವಿ. ನಾಗೇಶ್ ಅವರು ರಿಕವರಿ ಮಾಡುವಾಗ ಶೂ ಅಂತ ಹೇಳಿ ಹೇಳ್ತೀರಿ. ಸೊ ಇಷ್ಟೆಲ್ಲ ನೀವು ಹಿಂಗೆಲ್ಲ ಮ್ಯಾನಿಪುಲೇಟ್ ಮಾಡಿರುವಾಗ ಸಾಕ್ಷ್ಯಗಳನ್ನ ಇದು ಕೂಡ ಮಾಡಿರ್ತೀರಿ ಅಂತ ಹೇಳಿ ವ್ಯಂಗ್ಯವಾಗಿ ಇವತ್ತು ಸಿ.ವಿ. ನಾಗೇಶ್ ಅವರು ತಮ್ಮ ವಾದದಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ತಮ್ಮ ಇಡೀ ವಾದದಲ್ಲಿ ನಿನ್ನೆಯಿಂದಲೂ ಕೂಡ ತುಂಬಾ ಖಡಕ್ಕಾಗಿ ವಾದ ಮಂಡನೆ ಮಾಡ್ತಾ ಇರುವಂತಹ ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇರುವಂತಹ ವಿಚಾರಗಳು. ಆದ್ರೆ ಈಗ ಇಂಟ್ರೆಸ್ಟಿಂಗ್ ಇರುವಂತಹ ಒಂದು ಗಮನಿಸಬೇಕಾಗಿರುವಂತಹ ವೆಯ್ಟ್ ಮಾಡ್ತಿರುವಂಥವ್ರು ಎಲ್ಲರೂ ಕೂಡ ಎಲ್ಲರೂ ವೆಯ್ಟ್ ಮಾಡ್ತಾ ಇರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ, ಇದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನು ಉತ್ತರವನ್ನು ಕೊಡ್ತಾರೆ, ಪ್ರಸನ್ನ ಕುಮಾರ್ ಅವರು ಇದಕ್ಕೆ ಹೇಗೆ ಕೌಂಟರ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲಕರ ಆದಂಥ ವಿಚಾರ. ಬಟ್ ನಿನ್ನೆಯಿಂದ ವಾದ ಮಂಡನೆ ಮಾಡ್ತಾ ಇರುವಂಥವ್ರು ಸಿ.ವಿ. ನಾಗೇಶ್ ಅವರು, ದರ್ಶನ್ ಪರ ವಕೀಲರು. ಸೊ ಅವರು ತಮ್ಮ ಒಂದು ವಾದ ಮಂಡನೆಯ ಉದ್ದಕ್ಕೂ ಕೂಡ ಅವ್ರು ಹೇಳ್ತಾ ಇರೋದು, ದರ್ಶನ್ ವಿಚಾರವಾಗಿ ಇಲ್ಲಿ ನಡೆದಿರುವಂಥ ಒಂದು ತನಿಖೆ ಇದು ಸರಿಯಲ್ಲ. ಏನು ಅರೇಬಿಯನ್ ನೈಟ್ಸ್ ಕತೆ ಹೇಳ್ತಾ ಇದ್ದೀರಾ ಅನ್ನುವಂಥದ್ದನ್ನು ಕೂಡ ಎಕ್ಸಾಂಪಲ್ ಕೊಡ್ತಾರೆ ಸಿ.ವಿ. ನಾಗೇಶ್ ಅವರು. ನಿನ್ನೆ ಈ ತನಿಖೆ ನೋಡ್ತಾ ಇದ್ರೆ ಅಥವಾ ಚಾರ್ಜ್ ಶೀಟನ್ನು ನಾವು ಗಮನಿಸ್ತಾ ಹೋದ್ರೆ ಇಲ್ಲೆಲ್ಲಿಯೂ ಕೂಡ ಸೂಕ್ತವಾದಂಥ ಸಾಕ್ಷ್ಯಾಧಾರಗಳು ಯಾವುದೂ ಕೂಡ ಕಾಣಿಸ್ತಾ ಇಲ್ಲ ನಮಗೆ. ಬಹುಶಃ ಇದೆಲ್ಲವನ್ನು ನೋಡ್ತಾ ಇದ್ರೆ ಯಾವುದೋ ಅರೇಬಿಯನ್ ನೈಟ್ಸ್ ಕಥೆಗಳನ್ನು ಕೇಳಿರಬೇಕು ತನಿಖಾಧಿಕಾರಿ. ಸೊ ಹಾಗಾಗಿ ಅರೇಬಿಯನ್ ನೈಟ್ಸ್ ಕಥೆಗಳನ್ನೇ ಆಧಾರದ ಮೇಲೆ ಈ ಥರದ ಚಾರ್ಜ್ ಶೀಟ್ಗಳನ್ನು ಸಿದ್ಧಪಡಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಿ.ವಿ. ನಾಗೇಶ್ ಅವರು ಮಾತಾಡಿದ್ದಾರೆ ನಿನ್ನೆ ವಾದದ ಸಂದರ್ಭದಲ್ಲಿ. ಸೊ ಈ ಎಲ್ಲ ಹಂತದ ತನಿಖೆಯನ್ನು ಗಮನಿಸ್ತಾ ಹೋದರೆ ಇದ್ಯಾವುದೂ ಕೂಡ ಸಾಕ್ಷ್ಯಗಳನ್ನು ನಂಬುವ ರೀತಿಯಲ್ಲಿ ಇಲ್ಲ. ನೋಡಿ, ನೀವು ಶೂ ರಿಕವರಿ ಅಂತ ಹೇಳ್ತೀರಿ, ಅಲ್ಲಿ ನೋಡಿದ್ರೆ ಚಪ್ಪಲಿ ಹಾಕಿದ್ರು ದರ್ಶನ್. ಸೊ ಇಲ್ಲಿ ಶೂ ಎಲ್ಲಿಂದ ಬಂತು? ಅದು ಶೂ ಏನು ದರ್ಶನ್ ಅವರೇ ಹೇಳಿದ ಮೇಲೆ ದರ್ಶನ್ ಧರಿಸಿದ್ದಂಥ ಶೂ ಅಲ್ಲ, ಅದು ಮನೇಲಿದೆ, ಬಹುಶಃ ನನ್ನ ಪತ್ನಿಯ ಮನೇಲಿರಬಹುದು ಅಂತ ಹೇಳಿ ದರ್ಶನ್ ಹೇಳ್ತಾರೆ. ಆಗ ಇವರು ಪತ್ನಿ ಮನೆಗೆ ಹೋಗ್ತಾರೆ, ವಿಜಯಲಕ್ಷ್ಮಿ ಅವ್ರ ಮನೆಗೆ ಹೋಗಿ ಯಾವ ಶೂ ಅಂತಾನೂ ಗೊತ್ತಿಲ್ಲ ಪೊಲೀಸರಿಗೆ. ಇನ್ಫ್ಯಾಕ್ಟ್ ಶೂ ಬೇಕು, ಶೂ ರಿಕವರಿ ಮಾಡಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಇದು ನಾಗೇಶ್ ಅವರು ಮಂಡಿಸ್ತಾ ಇರುವಂಥ ಒಂದು ವಾದ. ಆಗ ವಿಜಯಲಕ್ಷ್ಮಿ ಅವರು ಒಂದಷ್ಟು ಶೂಗಳನ್ನು ತಂದು ಇಡ್ತಾರೆ ತನಿಖಾಧಿಕಾರಿ ಮುಂದೆ, ನೋಡಿ ಇದರಲ್ಲಿ ಯಾವ ಶೂ ಅಂತೇಳಿ. ಅದರಲ್ಲಿ ಯಾವುದೋ ಒಂದು ಶೂ ಅನ್ನು ತಗೊಂಡು ಬಂದಿದ್ದಾರೆ ಇವರು. ಅಂದರೆ ತನಿಖಾಧಿಕಾರಿಗೂ ಕೂಡ ಇದನ್ನು ಸುಮ್ಮನೆ ಪ್ಲಾಂಟ್ ಮಾಡಬೇಕು, ಈ ಪ್ರಕರಣದಲ್ಲಿ ಕೆಲವೊಂದಷ್ಟು ಸಾಕ್ಷ್ಯಗಳು ಬೇಕಾಗತ್ತೆ, ನಮಗೆ ಮಹಜರ್ ಮಾಡಿದ್ದೀವಿ ನಾವು ಅನ್ನೋಂಥದ್ದನ್ನು ತೋರಿಸ್ಬೇಕಾಗತ್ತೆ. ಸೊ ಹಾಗಾಗಿ ಇದನ್ನು ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಸಿ.ವಿ. ನಾಗೇಶ್ ಅವರ ವಾದ. ಇಲ್ಲಿ ಇವತ್ತು ಕೂಡ ತಮ್ಮ ಒಂದು ವಾದವನ್ನು ಮುಂದುವರಿಸಿದ್ದಾರೆ. ನೋಡಿ, ಮತ್ತೆ ಅದಾದಮೇಲೆ ಬಟ್ಟೆ ವಿಚಾರಕ್ಕೆ ಬರ್ತಾರೆ ಸಿ.ವಿ. ನಾಗೇಶ್ ಅವರು. ಬಟ್ಟೆ ಧರಿಸಿದ್ರು, ಆ ಒಂದು ಶರ್ಟ್ ಧರಿಸಿದ್ರು ಅನ್ನುವಂಥದ್ದನ್ನ ನೀವೇನು ಹೇಳ್ತಾ ಇದ್ದೀರಲ್ಲ, ಅದರಲ್ಲಿ ರಕ್ತದ ಕಲೆ ಇದೆ ಅಂತ ಹೇಳಿ ನೀವು ರಿಕವರಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರಿ. ಆದರೆ ಅದಾಗಿರುವಂಥದ್ದೇ ಘಟನೆ ಬೇರೆ. 8-9ನೇ ತಾರೀಕಿನ ವಿಚಾರ ನಿಮಗೂ ಗೊತ್ತಿತ್ತು, ಅವೆಲ್ಲವೂ ಕೂಡ ಅವತ್ತಾಗಿದೆ ಅಂತ. ಬಟ್ ಅರೆಸ್ಟ್ ಮಾಡೋದು ಹೋಗಿ ನೀವು 11ನೇ ತಾರೀಕು, ರಿಕವರಿ ಆಗೋದು ದರ್ಶನ್ ಹೇಳಿದ್ಮೇಲೆ 12ನೇ ತಾರೀಕು ಹೋಗಿ ತೊಗೊಂಡು ಬರ್ತೀರಿ. ಅಲ್ಲಿವರೆಗೂ ಅದನ್ನು ಬಟ್ಟೆನ ಹಾಗೆ ಇಟ್ಟಿರ್ತಾರಾ? ಇಟ್ಟಿರಲಿಲ್ಲ. ಸರ್ಫ್ ಎಕ್ಸೆಲ್ ಹಾಕಿ ಅದನ್ನು ನೀಟಾಗಿ ಒಗೆದು ಒಣಗಾಕಿದ್ರು. ಅದನ್ನು ಕೂಡ ನೀವು ಹೇಳ್ತೀರಿ ಇದರಲ್ಲೇನೆ, ಒಣಗಾಕಿದ್ದಂಥ ಶರ್ಟನ್ನು ನಾವು ರಿಕವರಿ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಅನ್ನೋದು ಸಿ.ವಿ. ನಾಗೇಶ್ ಅವರ ಮಾತು.